ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಮಟ್ಟ ಹೋಗ್ಲಿ, ಮನಿ ಹೋಗ್ಲಿ, ಕಂಪೌಂಡ್ ಜಾಗ ಉಳಿಬೇಕು ಅಂದ್ರೆ ಅಣ್ಣ ತಮ್ಮಗ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಯಾಕಂತ ಈಗ ನೋಡ್ರಿ, ಈ ಮನಿ ಸಲುವಾಗಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಿ ಜಗಳ ಆಡಿ ನಾನು ಪ್ರಾಣನ ಪಣಕ್ಕಿಟ್ಟು ಮನಿ ಪಡೆದೀನಿ ಅಂತ ಹೇಳ್ತೀನಿ. ಅಂದ್ರೆ ಒಂದು ಮನಿ ಉಳಿಸ್ಕೋಬೇಕಾದ್ರ ಎಷ್ಟು ದುಃಖ ಪಟ್ಟಿವಿ. ನಾಳೆ ನೀ ಸತ್ತಾಗ ನೀನಿಷ್ಟು ಕಷ್ಟಪಟ್ಟು ಪಡ್ಕೊಂಡು ಮನಿ ಏನಾರ ನನ್ನ ಮಾಲಕ್ ಸತ್ತಾನಪ್ಪ ಅಂತ ಹೇಳಿದ್ರೆ ಕಣ್ಣೀರ್ ಹಾಕಿರ್ತೇನೆ. ನೀನ್ ಅದರ ಸಲುವಾಗಿ ಕಷ್ಟಪಟ್ಟಿ, ಆದ್ರೆ ಮನಿ ನಿನ್ ಸಲುವಾಗಿ ಕಷ್ಟಪಟ್ಟಿಲ್ಲ. ಇದು ಬರೀ ಒನ್ ಸೈಡೆಡ್ ಲವ್ ಅಫೇರ್ ಅಷ್ಟೇ ಇದೆ. ನಾವು ಮನಿಗೆ ಪ್ರೀತಿ ಮಾಡಿ, ಮನಿ ನಮಗೆ ಪ್ರೀತಿ ಮಾಡಿದ್ವಿ. ನಾ ದೊಡ್ಡ ಮನಿ ಕಟ್ಟಿಸಿ ರಾಜಯೋಗದಾಗ ಮನಿ ಪ್ರವೇಶ ಮಾಡಿ, ನಾಳೆ ನಾ ಸತ್ತಾಗ ಪಂಚಾಂಗ ತಕ್ಷಣ ಕುಲಿ ಏನಂತಾರ, ಅನ್ಸಿಕ್ ಬಿದ್ದೈತಿ ಸತ್ತಿದ್ದಕ್ಕೆ 3 ತಿಂಗಳು ಮನಿನ ಬಿಡ್ರಿ ಅಂತಾರ. ಅಂದ್ರೆ ಯಾವ ಮನೆಯನ್ನು ನಾ ಕಟ್ಟಿಸಿದ್ನೆಲ್ಲ ಪ್ರೀತಿಯಿಂದ, ನಾನಷ್ಟ ಪ್ರೀತಿ ಮಾಡಿಲ್ಲ, ಅದು ನನಗೇನು ಪ್ರೀತಿ ಮಾಡಿಲ್ಲ. ಅದಕ್ಕೆ ಇದು ಹುರುಳಿಲ್ಲದ ಸಿರಿ ಅಂತ ಕರೆದ್ರವರು. ಮಾಡಬೇಡ ಅಂತ ಹೇಳಿಲ್ಲ, ತಲೆಯಾಗ ಗೊತ್ತಿರಲಿ ಇದು ಖಾಯಂ ನಂದು, ನಾ ಇದು ಕತ್ತಂಗ ಅದು ನನ್ನ ಸಲುವಾಗಿ ಹೇಳೋದಿಲ್ಲಂತ ತಲೆಯಾಗ ಇಟ್ಕೊಂಡು ಮನ್ಯಾಗ ಇರ್ಬೇಕು ಅಷ್ಟೇ. ಇನ್ನು ಮನಿನ ಬಿಟ್ಟು ಹೋಗ್ಬೇಕಂತ ಇದು ಗೊತ್ತಿರ್ಬೇಕು. ನಾವು ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಒಡಲು ಭೂಮಿಯ ಸಂಗ. ಈಗೇನು ದೇಹ ಐತಲ್ಲ, ಎಲ್ಲಿಂದ ಬಂದೈತಿ ಅಂದ್ರ ಪಂಚಭೂತಗಳಿಂದ ಬಂದೈತಿ. ಮಣ್ಣು, ನೀರು, ಗಾಳಿ, ಬೆಳಕ, ಬೈಲು ಇವಾಗ ಇರೋದು. ಮತ್ತಿದು ಹೋತು ಅಂದ್ರೆ ಅದಕ್ಕ ಹೋಗುತ್ತೆ. ಪಂಚಭೂತಗಳಲ್ಲಿ ಲೀನವಾದರು ಅಂತ ಪೇಪರ್ನಾಗ ಹಾಕಿಸ್ತಾ ಇದ್ವಿ. ಅಂದ್ರೆ ಮಣ್ಣಿಂದ ಬಂದಿತ್ತು, ಕೊನೆಗೆ ಮಣ್ಣಿಗೆ ಹೋತಷ್ಟೆ. ಒಡಲು ಭೂಮಿಯ ಸಂಗ, ಪ್ರಾಣ ವಾಯುವಿನ ಸಂಗ. ಈಗೇನು ದೇಹದೊಳಗೆ ಉಸಿರಾಡ್ತೀವಲ್ಲ, ಹೊರಗಿಂದ ಬಂದಿತ್ತು ಮತ್ತೆ ಹೊರಗೆ ಹೋಗ್ತು. ಕೈ ಹಿಡಿದ ಮಡದೆ ಪರರ ಸಂಗ. ಈಗ ತಾಯಂದಿರಿರ್ತಾರೆ, ನೀವು ಮದುವೆ ಆಗಿರುವಾಗಿನ ಪ್ರೀತಿ ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ಅಷ್ಟು ಉಳಿದಿರುವುದಿಲ್ಲ. ಹಂಗ ಖಾಯ ನೋಡಿರ್ತಿತ್ತ ಅಷ್ಟು ಉಳಿದಿರುವುದಿಲ್ಲ. ನೀವು ಮದುವೆ ಆದಾಗ ನೋಡ್ರಿ, ಕನ್ಯಾ ನೋಡಕ್ ಹೋಗಿ ಬಂದಿರ್ತೀರಿ, ನೀವು ಒಪ್ಕೊಂಡಿರ್ತೀರಿ. ಮನ್ಯಾನವ್ರಂತಾರ ಇಲ್ಲ ಅಷ್ಟು ವರದಕ್ಷಿಣೆ ಕೊಡಕ್ ಆಗುದಿಲ್ಲ ಅಂತಾರ ಅವರು, ಮನಿ ಸಾಧಾರಣದವರು, ನಮ್ಮ ಮನಿ ಬಹಳ ದೊಡ್ಡ ಎಲ್ಲ ಹೇಳ್ತಿರ್ತಾರ. ಈಗ ಇವ ಕದ್ದು ಮುಚ್ಚಿ ಫೋನ್ ಮಾಡಿ ಹೇಳ್ತಿರ್ತಾನ. ಅವರು ಏನ್ ಹೇಳ್ತಿರ್ತಾನಂದ್ರೆ, ಈಗ ನಿನ್ನ ಜೊತೆಗಿರ್ತೀನಿ ಅಷ್ಟೇ, ನೀ ಬಿಟ್ರೆ ನಾ ಇರಕ್ ಆಗೋದಿಲ್ಲ ಅಂತಿರ್ತಾನ. ಅದ ಮದುವೆ ಆದ್ಮೇಲೆ ನೋಡ್ರಿ, ಒಂದ್ 6 ತಿಂಗಳಾದ್ಮೇಲೆ ಇಲ್ಲ ನೀ ಇರ್ಬೇಕು ಅಂದು, ಇಲ್ಲ ನಾ ಇರ್ಬೇಕು ಅಂದಿಲ್ಲ ಅಂತ. ಅಂದ್ರೆ ಅಷ್ಟು ಒಳ್ಳಿರ್ತೈತಿ ಅನ್ನೋದು. ಹಂಗ ಮೆಲ್ಲಕ್ಕೆ ಕಡಿಮೆ ಹಾಕೊಂತ ಮಕ್ಕಳಾದ ಮೇಲೆ ಕೈ ಹಿಡಿದ ಬಡದಿ ಪರರ ಸಂಘ ಅಂದ್ರ ಅವ್ರ ಹೆಣ್ಮಕ್ಳು ಶಾಣ್ಯಾಗಿರ್ತಾರ. ಅವ್ರು ಏನ್ ಮಾಡ್ತಾರಂದ್ರ ಮೆಲ್ಲಕ್ಕ ಮಕ್ಕಳ ಕಡೆ ವಾಲ್ತಾರ. ಅವ್ರು ವಾಲ್ ಏನ್ ಮಾಡ್ತಾರಂದ್ರ, ಯಪ್ಪ ನಿಮ್ಮ ಅಪ್ಪನ ಮಾತು ಕಿವ್ಯಾಗ ಹಾಕೊಳಕ್ ಹೋಗ್ಬೇಡ, ನೀವು ಅದ್ರದ್ದು ಇಷ್ಟ ಅದ್ರ ಹಣೆ ಬರ, ನಾ ಅಂತ ಅದ್ರ ಕೂಡ ಬಾಳೆ ಮಾಡೀನಿ ಅನಿಸ್ಕೊಂಡ್ರೆ ನೀವೆಲ್ಲ ನಿಮ್ಮ ಅಪ್ಪನ ಮಾತು ಕಿವ್ಯಾಗ ಹಾಕೊಳಕ್ ಹೋಗ್ಬೇಡ, ಅದ್ರದ್ದು ಏನು ಹಚ್ಕೊಳಕ್ ಹೋಗ್ಬೇಡ, ಸುಮ್ಮನೆ ನಿನ್ ಪಾಡಿಗೆ ನಿಮ್ಮ. ಅದು ಮಗನಿಗೆ ಅವನ್ ಸಪೋರ್ಟ್ ಸಿಗ್ತೈತಿ. ಇದು ಕೊಂದ ಗೂಗಿ ಮಾಡ್ದಂಗ ಮಾಡಿ ಕುಂದಿಸ್ಬಿಡ್ತಾರೆ ಮನೆಯಲ್ಲಿ. ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ. ಅಂದ್ರೆ ನಾ ಯಾವ್ದು ನಂದ್ ಅನ್ಕೊಂತ ಬಂದಿದ್ನೆಲ್ಲ ಎಲ್ಲವೂ ಒಂದೊಂದೊಂದೊಂದೊಂದೊಂದು ಕೈ ಬಿಟ್ಟು ಹೋತು. ಮತ್ತ ಸಾಯುವಾಗ ನನ್ನ ಜೊತೆಗೆ ಯಾರು ಬರ್ತಾರೆ ಪ್ರಶ್ನೆ ಅವರಲ್ಲಿ. ಅದಕ್ಕ ಅವ್ರು ಶರಣ್ ಹೇಳಿದ್ದೇನಂದ್ರೆ, ನೋಡಪ್ಪ ಇಲ್ಲಿವರೆಗೆ ನೀ ಯಾವ್ದು ನಂದಂತ ಬಹಳ ಭ್ರಮ ಪಟ್ಟಿದ್ದೆಲ್ಲ, ಇದು ಯಾವುದು ನಿನ್ ಜೊತೆಗೆ ಬರಲಿಲ್ಲ. ಆದ್ರೆ ನೀನು ಹೋಗುವಾಗ ನಿನ್ನ ಜೊತೆಗೆ ಏನಾದ್ರೂ ಬರುವುದಿದ್ರ ನೀನಿದ್ದಾಗ ಮಾಡಿದ ಪುಣ್ಯ ಮಾತ್ರ ನಿನ್ ಜೊತೆಗೆ ಮನುಷ್ಯಗೆ ಏನು ಬರ್ತೈತೆ ಅಂದ್ರೆ ಪುಣ್ಯ. ನಾ ಏನು ಮಾಡ್ತೀನಿ ಅದನ್ನ ಪಡ್ಕೊಂಡು ಹೋಗ್ತೀನಿ ಜಗತ್ತಿನ. ಈ ಜಗತ್ತೇನೈತಲ್ಲ, ಇದೊಂದು ಪ್ರತಿಧ್ವನಿ ಇದ್ದಂಗೆ. ಈ ಜಗತ್ತು ಇದು ಪ್ರತಿಧ್ವನಿ. ನಾ ಏನ್ ಮಾಡ್ತೀನಿ ಅದನ್ನ ಪಡ್ಕೊಂತೀನಿ. ನಾ ಒಳ್ಳೇದು ಮಾಡಿದ್ರೆ ಒಳ್ಳೇದು ಪಡ್ಕೊಂತೀನಿ, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದು ಪಡ್ಕೊಂತೀನಿ. ಈಗ ನೀವು ಗೋಲು ಗುಮ್ಮಟಕ್ಕೆ ಹೋಗ್ತೀರಿ. ಗೋಲು ಗುಮ್ಮಟಕ್ಕೆ ಹೋಗಿ ನೀವು
ಯಾಕ್ರಿ ಅಂದ್ರೆ ಅದೇನಂತೈತಿ, ಯಾಕ್ರಿ ಅಂತೈತಿ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತೈತಿ. ಯಾಕೋ ಹೆಂಗ್ ಕಾಣ್ತೈತಿ, ಅದು ಯಾಕೋ ನಿನಗೆ ಹೆಂಗ್ ಕಾಣ್ತೈತಿ ಅಂತೈತಿ. ಅಂದ್ರ ಈ ಜಗತ್ತು ಪ್ರತಿಧ್ವನಿ ಐತಿ. ನೀ ಏನ್ ಮಾಡ್ತೀವಿ ಅದನ್ನ ಪಡ್ಕೊಂಡೇ ಹೋಗಬೇಕಿಲ್ಲ ಅಷ್ಟೆ. ನೀ ಏನ್